ಹಾಯ್ ಎಲ್ಲರಿಗೂ ನಮಸ್ಕಾರ. ಆಶಿತಾ ಯೂಟ್ಯೂಬ್ ಚಾನಲ್. ಶುಕ್ರವಾರ ಬೆಳಗ್ಗೆ ನಾವು ಹಾಲು ತರೋಣ ಅಂತ ಡೈರಿಗೆ ಹೋಗ್ತಾ ಇದ್ವಿ. ಡೈರಿಗೆ ಹೋಗ್ಬೇಕಾದ್ರೆ ಅಲ್ಲಿ ನಾಯಿ ಮರಿ ಇದ್ವು ಅಂತ ನಮ್ಮಿಬ್ಬರು ಮಕ್ಕಳು ನೋಡಿ ಅಲ್ಲಿ ನಾಯಿ ಮರಿ ಇಟ್ಕೊಂಡು ಯಾವ ಥರ ಆಟ ಆಡ್ತಿದ್ದಾರೆ ಅಂತ. ಅದು ಕಚ್ಚೋದಿಲ್ಲ. ಯಾವಾಗಲೂ ನಾನು ನೋಡ್ತಾ ಇರ್ತೀನಲ್ಲ, ನನ್ನ ಹಿಂದ್ಗಡೆನೇ ಬರ್ತಾ ಇರುತ್ತೆ. ನಾನು ಬಿಸ್ಕೆಟೆಲ್ಲ ಹಾಕ್ತಾ ಇರ್ತೀನಿ. ಅದಕ್ಕೆ ನನ್ನ ಮಕ್ಕಳು ಎತ್ಕೊಂಡ್ರು ಅದೇನೂ ಮಾಡಿಲ್ಲ. ಬೇರೆ ನಾಯಿಗಳಾಗಿದ್ದರೆ ಕಚ್ತಾ ಇದ್ವು. ಇವಾಗ ಹಾಲು ತೊಗೊಬರೋಕ್ಕೆ ಅಂತ ಹೋದ್ವಿ. ಇವ್ರು ಬರ್ತಾನೆ ಇಲ್ಲ. ತೊಗೊಬಂದಾಯಿತು. ತೊಗೊಬಂದಾದ್ಮೇಲೆ ಪಪ್ಪಾಯ ಹಣ್ಣು ಸ್ವಲ್ಪ ಹಣ್ಣಾಗಿತ್ತು. ಕುಯ್ದು ಕೊಡೋಣ ಅಂತ ಹೇಳ್ಬಿಟ್ಟು ಕೊಯ್ತಾ ಇದ್ದೆ. ನೋಡಿ, ಖಾಲಿ ಹೋಟೆಲಲ್ಲಿ ಕೊಟ್ಟರು ಪಪ್ಪಾಯ ಹಣ್ಣು ಚೆನ್ನಾಗಿರುತ್ತೆ. ಮಕ್ಕಳಿಗೆ ಏನಾರ ಜಂತುಹುಳು ಹಾಕಿದರೆ ಎಲ್ಲ ಹೋಗುತ್ತೆ. ನಮ್ಮ ಮನೇಲಿ ಪಪ್ಪಾಯ ಹಣ್ಣುಗಳು ಮಾತ್ರ ನಮ್ಮ ಮನೆಯಲ್ಲಿ ಎಲ್ಲ ಚೆನ್ನಾಗಿ ತಿಂತಾರೆ ನನ್ನ ಮಕ್ಕಳು. ಇವಾಗ ಎಲ್ಲ ಕುಯ್ದಾಯಿತು. ಕುಯ್ದಾದ್ಮೇಲೆ ಬೇಗ ಇವತ್ತು ಶುಕ್ರವಾರ ಬೇರೆ ಇತ್ತಲ್ಲ, ಅದಕ್ಕೆ ಬೇಗ ಕಸ ಎಲ್ಲ ಗುಡ್ಸೋಣ ಅಂತ ಗುಡಿಸ್ತಾ ಇದ್ದೆ. ಗುಡಿಸ್ತಾ ಇದ್ವಿ. ಹೆಣ್ಮಕ್ಳು ಅಂದಮೇಲೆ ಬೆಳಗ್ಗೆ ಎದ್ದು ಕಸ ಗುಡಿಸಿ ನೆಲ ಒರೆಸಿ ತಿಂಡಿ ಮಾಡಿ ಅವ್ರಿಗೆ ಸ್ನಾನ ಮಾಡಿಸಿ ಅವ್ರಿಗೆ ಸ್ಕೂಲ್ ಸ್ಟಾರ್ಟ್ ಆಗಿಲ್ಲ, ಇನ್ನು 29ಗೆ ಸ್ಟಾರ್ಟ್ ಆಗೋದು. ಅಲ್ಲಿ ಡೈಲಿ ಕೆಲಸನೇ ಆಗುತ್ತೆ. ನಿಮಗೂ ಅದೇ ಥರ ಇದ್ದರೆ ಕಮೆಂಟಲ್ಲಿ ಹೇಳಿ. ಕಸ ಎಲ್ಲ ಗುಡಿಸಾಯ್ತು. ಇವಾಗ ಅದಕ್ಕೆ ಗ್ಯಾಸ್ ಎಲ್ಲ ಅಡುಗೆ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಇವಾಗ ನೆಲ ಒರೆಸ್ಕೊಬರೋಣ ಅಂತ ಹೋಗ್ತಾಯಿದ್ದೀನಿ. ನನ್ನ ಮಗಳು ಇಲ್ದಿದ್ದೆ ಕಿತಾಪತಿ ಮಾಡ್ತಾಯಿದ್ದಾಳೆ. ಆ ಕಡೆಯಿಂದ ನೆಲ ಒರೆಸ್ಕೊಬಂದರೆ ಆ ಕಡೆಯಿಂದ ಹೋಗ್ಬಿಟ್ಟು ಎಲ್ಲ ತುಂಬ್ಕೊಂಬಂದರೆ ನನಗೆ ನೆಲ ಒರೆಸ್ಬೇಕಾದ್ರೆ ತುಂಬಿಬಿಟ್ರೆ ಸಿಟ್ಟು ಬಂದುಬಿಡುತ್ತೆ. ಎಲ್ಲ ಕ್ಲೀನಾಗಿ ಒರೆಸ್ಕೊಬರ್ತಾಯಿದ್ದೀನಿ ಇವಾಗ. ಅದಕ್ಕೆ ನೆಲ ಒರೆಸ್ಕೊಬಂದಾಯಿತು. ಇವಾಗ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ನಮ್ಮಮ್ಮ ಸ್ನಾನ ಮಾಡ್ತಾಯಿದ್ದಾರೆ. ಸ್ನಾನ ಮಾಡಾದ್ಮೇಲೆ ನೆಕ್ಸ್ಟ್ ನನ್ನ ಮಕ್ಳಿಗೆ ಮಾಡಿಸ್ಬೇಕು. ಬೇಗ ಪಟ ಅಂತ ನೆಲ ಒರೆಸ್ಕೊಬಂದಾಯಿತು. ಇವಾಗ ಇನ್ನು ಸ್ವಲ್ಪ ನಮ್ಮದು ದೊಡ್ಡದು ಮನೆ ಇರೋದು, ಉದ್ದ ಇದೆ ನಮ್ಮದು. ಎಲ್ಲ ನೆಲ ಒರೆಸ್ಕೊಬಂದಾಯಿತು. ಇವಾಗ ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು ಪಲಾವ್ ಮಾಡೋಣ ಅಂತ ಹೇಳ್ಬಿಟ್ಟು ಪಲಾವಿಗೆ ಶುಂಠಿ ಮಾಮೂಲಿ ಯಾವ ಥರ ಮಾಡ್ತೀರ ನಾನು ಯಾವ ಥರ ಮಾಡ್ತೀನಿ ಅಂದರೆ, ಸ್ವಲ್ಪ ಕಾಯಿ ಹಾಕ್ಬಿಟ್ಟು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಚಕ್ಕೆ, ಲವಂಗ, ಏಲಕ್ಕಿ ಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೊಬಿಡ್ಬೇಕು. ರುಬ್ಕೊಂಡಾದ್ಮೇಲೆ ಅದನ್ನೇ ಮಿಕ್ಸಿಲಿ ಜಾರ್ ಮಾಡಿಬಿಟ್ಟು ಎತ್ತಿಟ್ಟು ಆಮೇಲೆ ತರಕಾರಿ ಎಲ್ಲ ಚಿಕ್ಕದಾಗಿ ಕುಯ್ಕೊಬೇಕು. ಕ್ಯಾರೆಟು ನಾನು ಇವತ್ತು ಗೆಡ್ಡೆಕೋಸು ಅದೇನಿರಲಿಲ್ಲ, ನಾನು ಎಲ್ಲ ವೆಜಿಟೇಬಲ್ ಹಾಕ್ತೀನಿ. ಕ್ಯಾರೆಟ್ ಹಾಕಾಯಿತು. ಬೀನ್ಸು, ಕ್ಯಾರೆಟು ಮತ್ತು ಬೀಟ್ರೋಟು, ತರಕಾರಿ ಎಲ್ಲ ಕುಯ್ದಾಯಿತು. ಇವಾಗ ಕುಯ್ಕೊತಾ ಇದ್ದೀನಿ. ಎಲ್ಲ ಫುಲ್ಲು ಅದನ್ನೆಲ್ಲ ಇದು ಮಾಡಿ ಲೇಟ್ ಆಗಿಬಿಡುತ್ತೆ. ಇವತ್ತು ಬೇರೆ ಪೂಜೆ ಬೇರೆ, ಶುಕ್ರವಾರ ಬೇರೆ ಅಲ್ವಾ, ಅದರಿಂದ ಬೇಗ ಪಟ ಅಂತ ತರಕಾರಿ ಎಲ್ಲ ಕುಯ್ದಾಯಿತು. ಇವಾಗ ಅದಕ್ಕೆ ಬೀಟ್ರೋಟ್ 1-2 ಹಾಕ್ತೀನಿ. ಜಾಸ್ತಿ ಹಾಕಿದ್ರೆ ತಿಂತಾರೆ ನನ್ನ ಮಕ್ಕಳು, ಆದರೆ ಜಾಸ್ತಿ ಹಾಕಿದ್ರೆ ಪಲಾವೆಲ್ಲ ಸ್ವಲ್ಪ ರೆಡ್ಡಿಶ್ ಥರ ಕಾಣುತ್ತೆ ಅಂತ ಹೇಳ್ಬಿಟ್ಟು ನಾನು 2 ಹಾಕಿದ್ದೀನಿ. 2 ಹಾಕ್ಬಿಟ್ಟು ಒಂದೇ ಒಂದು ಕ್ಯಾಪ್ಸಿಕಮ್ ಹಾಕೋಣ ಅಂತ ಹಾಕಿದ್ದೀನಿ. ನಾನು ಎಲ್ಲ ವೆಜಿಟೇಬಲ್ ಹಾಕ್ತೀನಿ. ಪಲಾವಿಗೆ ಚೆನ್ನಾಗಿರುತ್ತೆ ವೆಜಿಟೇಬಲ್ ಪಲಾವ್ ಅಂದರೆ. ನನ್ನ ಮಕ್ಕಳಿಗೆ ಬರೀ ಮಾಮೂಲಿ ಟೊಮೊಟೊ ಬಾತ್ ಆ ಥರ ಎಲ್ಲ ಮಾಡಿದ್ರೆ ಇಷ್ಟ ಆಗೋಲ್ಲ. ಈ ಥರ ವೆಜಿಟೇಬಲ್ ಹಾಕಿ ಮಾಡಿದ್ರೆ ಚೆನ್ನಾಗಿ ತಿಂತಾರೆ. ಆಮೇಲೆ ರಾತ್ರಿ ಸ್ವಲ್ಪ ಬಟಾಣಿ ನೆನೆ ಹಾಕಿದ್ದೆ, ಅದನ್ನು ಸ್ವಲ್ಪ ಹಾಕಿದ್ರೆ ಆಯಿತು. ಪಲಾವಲ್ಲಿ ನಾನಾ ಥರದ ಪಲಾವ್ಗಳಿದ್ದಾವೆ. ಟೊಮೊಟೊ ಪಲಾವ್ ಇದೆ, ಮಶ್ರೂಮ್ ಹಾಕಿದರೆ ಮಶ್ರೂಮ್ ಪಲಾವು, ಆಮೇಲೆ ಪನ್ನೀರ್ ಹಾಕಿದರೆ ಪನ್ನೀರ್ ಪಲಾವ್ ಆಗುತ್ತೆ. ಆಮೇಲೆ ಮಾಮೂಲಿ ಪ್ಲೈನಾಗಿ ಟೊಮೊಟೊ ಪಲಾವ್ ಮಾಡ್ಬೋದು, ಮೆಂತ್ಯ ಪಲಾವ್ ಮಾಡ್ಬೋದು. ನೆಕ್ಸ್ಟು ಇದ್ರದ್ದು ಟೊಮೊಟೊದಲ್ಲಿ ಜಾಸ್ತಿ ಥರದ್ದು ಪಲಾವ್ಗಳಿದ್ದಾವೆ. ಟೊಮೊಟೊ ಜಾಸ್ತಿ ಹಾಕಿದ್ರೆ ಟೊಮೊಟೊ ಪಲಾವ್ ಆಗುತ್ತೆ. ಏನೇನೋ ಪಲಾವ್ಗಳಿದ್ದಾವೆ. ನೆಕ್ಸ್ಟ್ ನನ್ನ ಮಗ ನೋಡಲ್ಲಿ ಬೀಟ್ರೋಟ್ ಕುಯ್ತಾ ಇದ್ದರೆ ಬಂದು ಬೀಟ್ರೋಟ್ನ ತಗೊಂಡು ತಿಂತಾಯಿದ್ದಾನೆ. ಅವ್ನು ಇದೇ ಕೆಲಸ, ಬರೀ ತರಕಾರಿ ಮೂಲಂಗಿ ಆಗಲಿ ಯಾವ್ದಾರ ಆಗಲಿ ತಿಂತಾಯಿರ್ತಾನೆ. ಸ್ವಲ್ಪ ಆಯಿಲ್ ಹಾಕೋಬೇಕು ಕುಕ್ಕರಿಗೆ. ಸ್ವಲ್ಪ ಆಯಿಲ್ ಹಾಕ್ಕೊಂಡು ಕರ್ಬೇವು ಮಾಮೂಲಿ ಯಾವ ಥರ ಮಾಡ್ತಾರೋ ಅದೇ ಥರ ಮಾಡ್ತೀನಿ ನಾನು. ರುಬ್ಬಿಟ್ಕೊಂಡಿರೋದು ಮಸಾಲೆನ ಹಾಕ್ತೀನಿ. ಅದನ್ನು ನೆಕ್ಸ್ಟ್ ಈರುಳ್ಳಿ ಇದು ಮಾಡ್ಬೇಕಾದ್ರೆ ಹಾಕ್ಬೇಕಾಗಿತ್ತು ಯಾವುದೋ ಗ್ಯಾನ್ದಲ್ಲಿ ಫಸ್ಟೇನೆ ಹಾಕ್ಬಿಟ್ಟಿದ್ದೀನಿ. ಆಮೇಲೆ ನೆಕ್ಸ್ಟು ಈರುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಟೊಮೊಟೊ ಹಣ್ಣು, ಕ್ಯಾಪ್ಸಿಕಮ್ ಒಂದೇ ಒಂದು ಕುಯ್ದಿದ್ದೆ, ಕ್ಯಾಪ್ಸಿಕಮ್ ಹಾಕಿ ಚೆನ್ನಾಗಿ ಇದು ಮಾಡ್ಬೇಕು. ಏನು ಮಾಡೋಕ್ಕಾಗಲ್ಲ, ಆ ಥರ ಮಿಸ್ಟೇಕ್ ಆದಮೇಲೆ ಸ್ವಲ್ಪ ಆ ಕಡೆ ಸೈಡಿಗೆ ಎಲ್ಲನೂ ಜಡಿಸ್ಬಿಟ್ಟು ಇದನ್ನು ಸ್ವಲ್ಪ ಎಣ್ಣೆ ಫ್ರೈ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟ್ ಅದನ್ನು ಹಾಕ್ಬೇಕಾಗಿತ್ತು. ಫಸ್ಟೇ ಅದನ್ನು ಹಾಕ್ಬಿಟ್ಟೆ. ಆಮೇಲೆ ನೆಕ್ಸ್ಟ್ ಇವಾಗ ಅಲ್ಲಾಡ್ಸಿದ್ರೆ ನನ್ನ ಮಗ ಬಂದ್ಬಿಟ್ಟು ಅಲ್ಲಿ ಚೇರ್ ತಗೊಬಂದು ಚೇರ್ ಮೇಲೆ ಹತ್ಬಿಟ್ಟು ಕೈ ಸುಡುತ್ತೆ ಅಂದ್ರೂ ಕೇಳ್ತಾ ಇಲ್ಲ. ಅವನು ಬಂದ್ಬಿಟ್ಟು ಅದು ಮುಡ್ತಾ ಅದು ಸುಡ್ತಾ ಇತ್ತು, ಸುಮ್ಮನೆ ಹೋಗ್ಬಿಟ್ಟ. ಫಿಂಗರ್ ತೋರಿಸ್ತಾ ಇದ್ದೀನಿ. ಆಮೇಲೆ ನೆಕ್ಸ್ಟ್ ಎಣ್ಣೆಲೆಲ್ಲ ಆದಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ರೆ ಹಾಕಿ, ಇಲ್ಲಾಂದರೆ ಬಿಡಿ. ನಾನು ಸ್ವಲ್ಪ ಹಾಕಿದೆ. ಹಾಕಾದ್ಮೇಲೆ ನೆಕ್ಸ್ಟು ನಾನು ಮೆಣಸಿನ್ಕಾಯಿ ಹಾಕಿರ್ತೀನಿ ರುಬ್ಬೇಕಾರೆ. ಆವಾಗ ನೋಡ್ಬಿಟ್ಟು ಖಾರ ಏನಾರ ಸ್ವಲ್ಪ ಕಮ್ಮಿ ಇದ್ದರೆ ಸ್ವಲ್ಪ ಖಾರದ ಪುಡಿ ಹಾಕಿ, ಸಾಂಬಾರು ಪುಡಿ ಹಾಕಿ, ಮಾಮೂಲಿ ಮನೇಲಿ ಯಾವ ಥರ ಸಾಂಬಾರು ಪುಡಿ ಇರುತ್ತೆ ಅದೇ ಥರ ಹಾಕಿ. ನಾನು ಗರಂ ಮಸಾಲೆ ಏನೂ ಹಾಕೋದಿಲ್ಲ. ನಾನು ಯಾಕೆಂದರೆ ಚಕ್ಕೆ, ಲವಂಗ ಇದನ್ನೆಲ್ಲ ಹಾಕೊಂಡು ರುಬ್ಬಿಡ್ತೀನಲ್ಲ, ಅದರಿಂದ ನಾನು ಎಕ್ಸ್ಟ್ರಾ ಏನೂ ಹಾಕೋಲ್ಲ. ಸ್ವಲ್ಪ ಸಾಂಬಾರು ಪುಡಿ ಹಾಕಿದ್ರೆ ಸ್ವಲ್ಪ ಹಾಕಿ, ಸ್ವಲ್ಪ ಖಾರದ ಪುಡಿ ಹಾಕ್ಬಿಟ್ಟು
ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿ ಇವಾಗ ಕಟ್ ಮಾಡಿರೋಂಥ ತರಕಾರಿನ ಕುಕ್ಕರ್ ಒಳಗೆ ಹಾಕ್ಬಿಟ್ಟು ಲಾಸ್ಟಿಗೆ ಬಟಾಣಿನ ಸ್ವಲ್ಪ ನೆನೆ ಹಾಕಿದ್ದೆ. ನಾನು ಯಾವತ್ತೂ ಬಟಾಣಿ ಹಾಕ್ತಿರ್ಲಿಲ್ಲ, ಇವತ್ತು ಸ್ವಲ್ಪ ಹಾಕೋಣ ಅಂತ ಹೇಳ್ಬಿಟ್ಟು ಹಾಕ್ತಿದ್ದೆ. ನಾನು ವೆಜಿಟೇಬಲ್ ಹಾಕಿರ್ತೀನಿ, ನಾನು ಬಟಾಣಿಯನ್ನು ಜಾಸ್ತಿ ಹಾಕೋಕೆ ಹೋಗಲ್ಲ. ನಮ್ಮ ಅಮ್ಮಂಗೆ ಗ್ಯಾಸ್ಟ್ರಿಕ್ ಅಂತ ಹೇಳ್ಬಿಟ್ಟು ಇವಾಗ ಆಯಿತು. ಅದಕ್ಕೆ ನಮ್ಮಮ್ಮ ಸ್ನಾನ ಆಯಿತು. ಇವಾಗ ಕುಕ್ಕರಿಗೆ ನೀರು ಹಾಕ್ಬಿಟ್ಟು ಅದನ್ನು ಕುದ್ದಾದ್ಮೇಲೆ ರೈಸ್ ಹಾಕ್ಬಿಟ್ಟು ಅವ್ರಿಬ್ರು ಸ್ನಾನ ಮಾಡಿಸ್ಕೊಬರ್ಬೇಕು. ಸ್ನಾನ ಮಾಡಿಸ್ಕೊಬಂದ್ಮೇಲೆ ಕುಕ್ಕರ್ಗೆ ಹೋಗುತ್ತೆ, ಅವ್ರಿಬ್ರು ತಿಂಡಿ ಹಾಕ್ಕೊಡ್ಬೇಕು. ನೋಡಿ ಈ ಥರ ಪಲಾವ್ ಮಾಡ್ತೀವಿ. ನೀವು ಯಾವ ಥರ ಪಲಾವ್ ಮಾಡ್ತೀರಾ ಅಂತ ಕಮೆಂಟಲ್ಲಿ ಹೇಳಿ. ನಾವು ಮಾಡೋದು ಇದೇ ಥರನೇ. ಇದಕ್ಕೆ ಸೋಯಾಬೀನ್ ಹಾಕಿದ್ರು ಚೆನ್ನಾಗಿರುತ್ತೆ. ಒಟ್ಟು ನಮ್ಮ ಸೋಯಾಬೀನ್ನ ನಮ್ಮ ಮನೆಯವ್ರು ತಿನ್ನೋದಿಲ್ಲ. ಆಮೇಲೆ ಪನ್ನೀರ್ ಹಾಕ್ಬೋದು, ಪನ್ನೀರ್ ಹಾಕಿದ್ರೂ ಚೆನ್ನಾಗಿರುತ್ತೆ. ಎಲ್ಲ ಯಾವುದೇ ಥರದ ಹಾಕಿದ್ರೂ ಪಲಾವಿಗೆ ಚೆನ್ನಾಗೇ ಇರುತ್ತೆ. ಸೋಯಾಬೀನ್ ಹಾಕಲ್ಲ ನನ್ನ ಮಕ್ಕಳು ತಿಂತಾರೆ, ನಮ್ಮಮ್ಮ ತಿನ್ನಲ್ಲ. ಅದೇನೊಂಥರ ಇದೆ ಅಂತ ಅಂತಾರೆ. ಅದು ಪ್ರೋಟೀನ್ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನೋಡಿ ಎಲ್ಲ ಇವಾಗ ಆಯಿತು. ರೈಸ್ನ ಹಾಕ್ಬಿಟ್ಟು ಇವಾಗ ಕುಕ್ಕರ್ ಮುಚ್ಚಿಬಿಟ್ಟು ವಿಸಿಲ್ ಮುಚ್ಚಾದ್ಮೇಲೆ ಅವ್ರಿಗೆ ಇಬ್ರಿಗೂ ಸ್ನಾನ ಮಾಡ್ಸೋಕ್ಕೆ ಅಂತ ಕರ್ಕೊಂಡು ಹೋಗ್ತೀನಿ. ನೋಡಿ ಕುಕ್ಕರ್ ಮುಚ್ಚಾಯಿತು, ವಿಸಿಲ್ ಬಂದಾಯಿತು. ಅವರಿಬ್ಬರಿಗೆ ನನ್ನ ಮಕ್ಕಳಿಗಿಬ್ರಿಗೂ ತಿಂಡಿ ಹಾಕಿ ನಮ್ಮಮ್ಮ ಪೂಜೆ ಮಾಡ್ತಿದ್ದಾರೆ. ನಮ್ಮಮ್ಮ ಪೂಜೆ ಮಾಡಾದ್ಮೇಲೆ ತಿಂಡಿ ತಿಂತಾರೆ. ಇಬ್ಬರಿಗೆ ಹಾಕ್ಕೊಡೋಣ ಅಂತ ಹೋಗಿದ್ದೆ. ನಮ್ಮ ಭಾವ ಬಂದಿದ್ರು ಅಂತ ನನ್ನ ಮಗ ಅವ್ರ ಜೊತೆ ಸಿಲಿಂಡ್ರ್ ತುಂಬ್ಸೋಕ್ಕೆ ಅಂತ ಹೋಗಿದ್ದಾರೆ. ತಟ್ಟೆಗೆ ಹಾಕಿಟ್ಟಿದ್ದೀನಿ, ಅವ್ನು ಬಂದಿಲ್ಲ ಇನ್ನು. ನನ್ನ ಮಗಳು ಚೆನ್ನಾಗಿದೆ ಕಣಮ್ಮ ಪಲಾವ್ ಅಂತ ಹೇಳ್ಬಿಟ್ಟು ಅದನ್ನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದಾಳೆ. ಈ ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡಿ.